ಹಲೋ ಎಲ್ರಿಗೂ ನಮಸ್ಕಾರ. ಆಗಿದ್ದೀರಾ? ನಾನಂತೂ ಸಾಕಾಗಿದ್ದೀನಿ. ಇವಾಗ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ ನಾನು. ಸೊ ಇವಾಗ ಹೋಗ್ತಾ ಏನೇನು ಕಾಣುತ್ತೆ, ಜನಗಳು ಯಾರ್ಯಾರು ಸಿಗ್ತಾರೆ ನೋಡೋಣ. ಆನ್ ದ ವೇ ಹೈವೇಲಿ ಹೋಗೋದು, ಏನೇನು ಸಿಗುತ್ತೆ ಎಲ್ಲ ತೋರ್ಸೋಕೆ ಟ್ರೈ ಮಾಡ್ತೀನಿ. ಹೋಗೋಣ. ಸಿ ಯು ಆನ್ ಗೋಪ್ರೋ ಮೋಡ್. ಗೋಪ್ರೋ ಮೋಡ್. ನನಗೇನು ಕಾಣಿಸ್ತಿಲ್ಲ ಸೀರಿಯಸ್ ಆಗಿ ಸ್ಕ್ರೀನು ಗೋಪ್ರೋದು. ಸೊ ಆ್ಯಂಗಲ್ ಕರೆಕ್ಟಾಗಿದೆ ಅಂತ ಅಂದ್ಕೊತಾ ಇದ್ದೀನಿ. ಟೈಮ್ ಇವಾಗ 8:30, 5500 ಓಡಿದೆ. ಫ್ಯೂಯಲ್ ರೇಂಜ್ 140 ತೋರಿಸ್ತಾ ಇದೆ. ಹೋಗೋಣ. ಇವಾಗ ಅಲ್ಲಿ ಹೋಗಿ ಪೆಟ್ರೋಲ್ ಹಾಕ್ಸ್ಕೊಂಡು ಹೊರಡೋಣ. ಆ್ಯಕ್ಚುಲಿ ಶಾರ್ಟ್ ಕಟ್ಟು ಬೆಂಗಳೂರಿಗೆ ಹೋಗೋದಕ್ಕೆ ಆ ಕಡೆ ಒಂದು ರೂಟ್ ಇದೆ, ಇನ್ನೂ ಒಂದು ತಿರುಗ್ಕೊಂಬರ್ಬೋದು. ಇದು ಸ್ವಲ್ಪ ಹತ್ರ ಬೈಕ್ ಅಲ್ವಾ, ಬೈಕ್ ಆರಾಮಾಗಿ ಹೊರಟೋಗುತ್ತೆ. ಕಾರಲ್ಲಾದರೆ ಸ್ವಲ್ಪ ಕಷ್ಟ ಆಫ್ ರೋಡಿಂಗು. ಆಫ್ ರೋಡಿಂಗ್ ಅಂದರೆ ಆ ಥರ ಹೈ ವೋಲ್ಟೇಜ್ ಆಫ್ ರೋಡಿಂಗ್ ಎಲ್ಲ ಅಲ್ಲ, ಈ ಥರ. ಬಟ್ ಕಾರಲ್ಲೇ ಸ್ವಲ್ಪ ಕಷ್ಟ. ನನ್ನಂತ ಬೇಕಾದ್ರೆ ಬರ್ತದೆ. ದೊಡ್ಡವೆಲ್ಲ ಬಂದಾಗ ಏನೋ ಇಷ್ಟೊಂದೆಲ್ಲ ಅಡಿಸ್ತೆ ಅಂತೆಲ್ಲ ಬೈದಿರೋದು ಇದೆ. ಇಲ್ಲಿ ಇದು ಎದುರುಗಡೆ ಕಾಂಕ್ರೀಟ್ ಜಾಜಿ ಕಟ್ಟೆ ಅಂತ ಇವಾಗ ನೀರಿಲ್ಲ. ಮೊದಲೆಲ್ಲ ಇತ್ತು, ಮಳೆಗಾಲದಲ್ಲಿ ಇರುತ್ತೆ. ಇವಾಗ ನೀರು ಇಲ್ಲ ಇಲ್ಲಿ. ಐನೂರು. ಹಾಂ, ಅದು ಮೆಲ್ಲಗೆ ಬಿಡ್ರಿ, ಅದು ಇಲ್ಲಾಂದರೆ ಪಂಪಪ್ ಆಗಿಬಿಡುತ್ತೆ. ನನಗೆ ಅಷ್ಟು 1.5 ಏನೋ ಕಮ್ಮಿ ಆಗೈತಾ? 96 ಇತ್ತಲ್ಲ, 95, 77% ಸರ್. $1 ರೂಪಾಯಿ 20 ಪೈಸೆ. ಇಲ್ಲಿಂದ ಲೆಫ್ಟ್ ತೊಗೊಂಡ್ರೆ 120 ಕಿಲೋಮೀಟ್ರು. ನಾನು ಹೋಗೋ ಜಾಗಕ್ಕೆ 140 ಕಿಲೋಮೀಟ್ರ್ ಆಗುತ್ತೆ. ಹೋಗೋಣ, ಕಂಟ್ರೋಲ್ ಹೋಗುತ್ತೆ, ನೋಡೋಣ. 8:40 ಇವಾಗ ಟೈಮು.
ತೊಗೊಳಲ್ಲ ಬಿಡಿ ಟೂ ವೀಲರ್ಗೆ. ಎಲ್ಲ ಕಡೆ ಫಾಸ್ಟಾಗಿ ಮಾಡಿಬಿಟ್ಟವ್ರೆ. ಕ್ಯಾಶ್ ಕೊಟ್ಟರೆ ಡಬಲ್, 60 ರೂಪಾಯಿ ಇದ್ದರೆ 120, 80 ರೂಪಾಯಿ ಇದ್ದರೆ ಅದ್ರ ಡಬಲ್ 160. ಏನು ಗುರು ಇದು, ಕ್ಯಾಶ್ ಕೊಟ್ಟರು ಇಸ್ಕೊಳ್ಳಲ್ಲ ಅಂತಾರಪ್ಪ. ಸರಿಯಲ್ಲ. ಕರೆಕ್ಟಾಗಿ 10:30 ನಿಮ್ಗೆ 7 ನಿಮಿಷ ಇದೆ ಗುರು. 7 ನಿಮಿಷದಲ್ಲಿ ಹೋಗೋಕ್ಕಾಗುತ್ತಾ? ಇದ್ದಾರೆ ನಮಗೆ ನಿಲ್ಲಿಸಲ್ಲ ಅಂದ್ಕೊಂಡಿದ್ದೀನಿ. ನೋಡೋಣ.